ಪಬ್ಲಿಕ್ ಟಿವಿಯಲ್ಲಿ ಬಂಧಿತ ಆರೋಪಿಗಳ ಫೋಟೋ ಲಭ್ಯ ಆಗ್ತಾ ಇದೆ. ಸಮಾಜದ ಸ್ವಾಸ್ಥ್ಯವನ್ನ ಕೆಡಿಸಿದವರು ಯಾರು ಅಂತ ಮೊಹಮ್ಮದ್ ಆವೇಸ್, ಮೊಹಮ್ಮದ್ ಇರ್ಫಾನ್, ಉಮರ್ ಫಾರೂಕ್, ಇಮ್ರಾನ್ ಪಾಷಾ, ಸೈಯದ್ ದಸ್ತಗೀರ್, ನಾಸಿರ್ ಅಹಮದ್ ಸಲ್ಮಾನ್, ಮುಸಾವಿರ್ ಪಾಷಾ, ಕಲಾಂದರ್ ಖಾನ್, ಅಜೀಜ್ ಇನಾಯತ್ ಇವರೆಲ್ಲರ ಮೇಲೂ ಕೂಡ ಈಗ FIR ಆಗಿದೆ. ಅರೆಸ್ಟ್ ಮಾಡಿದ್ದಾರೆ, ಒದ್ದು ಒಳಗೆ ಹಾಕಿದ್ದಾರೆ. ನೋಡಿ, ಆ ಕೋಮು ಕೀಟಗಳು ಅಥವಾ ಕ್ರಿಮಿಗಳು, ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡಿದಂತಹ ಕ್ರಿಮಿಗಳು ಯಾರು ಅಂತ ಕೇಳಿದ್ರೆ ಒಂದ್ ಕಡೆಗೆ ಅವರ ಮೂತಿಗಳನ್ನು ತೋರಿಸ್ತಾ ಇದೀವಿ, ನೋಡ್ಕೊಂಡ್ಬಿಡಿ. ಸುಹೇಬ್ ಖಾನ್ ಅಂತ ಈ ವ್ಯಕ್ತಿಯ ಹೆಸರು. ಸಿಕಂದರ್ ಅಲಿ ಖಾನ್ ಯಾರು ಕೇಳಿದ್ರೆ ಈತ. ಹರ್ಷದ್ ಖಾನ್ ಕಲ್ಲು ಹಿಡ್ಕೊಂಡು ಕಲ್ಲನ್ನ ಮೂರ್ತಿ ಮೇಲೆ ಹೊಡೆದಿದ್ದು, ನೆರೆದಂತಹ ಜನರ ಮೇಲೆ ಹೊಡೆದಿದ್ದು, ಆಮೇಲೆ ಲೈಟ್ ಆಫ್ ಮಾಡಿದ್ದು, ಗಲಭೆ ಆಗೋ ರೀತಿ ಪ್ರಚೋದಿಸಿದ್ದು ಇವರೇ. ಇದನ್ನ ಪೊಲೀಸರು ಐಡೆಂಟಿಫೈ ಮಾಡಿ ಒಳಗೆ ಕೂರಿಸೋ ಕೆಲಸವನ್ನು ಮಾಡಿದ್ದಾರೆ. ಉಮರ್ ಫಾರೂಕ್ ಅಂತ ಈ ವ್ಯಕ್ತಿಯ ಹೆಸರು. ಮುಸಾವಿರ್ ಪಾಷಾ ಎಲ್ರದ್ದು. ಆಮೇಲೆ ಕಾಮನ್ ಫ್ಯಾಕ್ಟರ್ ಏನು ಗೊತ್ತಾ, ಎಲ್ಲರೂ ಆಲ್ಮೋಸ್ಟ್ ಒಂದು 20 ರಿಂದ 35-40 ವರ್ಷ ಒಳಗಿನ ಹುಡುಗರೆ, ಇನ್ನೂ ಕೆಲವರದ್ದು ವಯಸ್ಸು ಕಡಿಮೆ ಇರ್ಬೋದು. ಇಮ್ರಾನ್ ಪಾಷಾ, ಸೈಯದ್ ದಸ್ತಗೀರ್ ಮನಸ್ಸಿನಲ್ಲಿ ವಿಷವನ್ನ ಕಕ್ಕಿದ ಪರಿಣಾಮ ಈಗ ಒಳಗೆ ಹೋಗಿದ್ದಾರೆ. ಹಿಂಗೆಲ್ಲ ಹೆಸರು ಮಾಡಬಾರ್ದು. ಹೆಸರು ಮಾಡಬೇಕು, ಆದರೆ ಹಿಂಗೆಲ್ಲ ಆರೋಪಿ, ಅಕ್ಯೂಸ್ಡು ಈ ಥರ ಫೋಟೋನ ಪೊಲೀಸ್ ಸ್ಟೇಷನಲ್ಲಿ ತೆಗೆಸ್ಕೊಳ್ದೇ ಇರೋ ದಿನ ಬರಲಿ ಅಂತ ಎಲ್ಲರನ್ನೂ ಕೇಳ್ಕೊಳ್ತೀವಿ ನಾವಷ್ಟೇ. ಮೊಹಮ್ಮದ್ ಖಲೀಮ್ ಅಂತ ಇನ್ನೊಬ್ಬ, ಮೆಹಬೂಬ್ ಪಾಷಾ, ಸಕ್ಲೇನ್ ಪಾಷಾ. ಮೊದಲನೇ ದಿವಸ ಏನು ಪ್ರಕರಣ ಆಗಿತ್ತು, ಆ ಪ್ರಕರಣದಲ್ಲಿ ಕೇಸ್ನ ದಾಖಲು ಮಾಡಿಕೊಂಡು ಒಟ್ಟು 22 ಆರೋಪಿಗಳು ಅರೆಸ್ಟ್ ಆಗಿ ಅವ್ರನ್ನ ಆಲ್ರೆಡಿ ಜುಡಿಷಿಯಲ್ ಕಸ್ಟಡಿಗೆ ಕಳಿಸ್ಕೊಡ್ಲಾಗಿದೆ. ಏನು ಕಾನ್ಸ್ಪಿರೇಸಿ ಯಾರಾದರೂ ಏನು ಕಾರಣಕ್ಕಾಯಿತು ಅದನ್ನು ಪೂರ್ತಿ ನಾವು ರೂಟ್ಸ್ಗೆ ಹೋಗಬೇಕಾಗಿದೆ. ತನಿಖೆ ನಡೀತಾ ಇದೆ. ನಡೆದಂಥ ಸಂದರ್ಭದಲ್ಲಿ ಮುಂದಕ್ಕೆ ತಮ್ಮಗಳ ಗಮನಕ್ಕೆ ಏನು ಅದನ್ನು ಔಟ್ಕಮ್ ಇರುತ್ತೆ ತಿಳಿಸ್ತೇವೆ. ಸದ್ಯಕ್ಕೆ ಪರಿಸ್ಥಿತಿ ಶಾಂತಿ ಇದೆ. ನಾವು ವಿ ಆರ್ ಇನ್ ಫುಲ್ಲಿ ಕಂಟ್ರೋಲ್ ಆಫ್ ದ ಸಿಚುವೇಶನ್. ಮತ್ತು ಮುಂದೆ ಏನು ಆಗ್ದಂಗೆ ನೋಡ್ಕೊಳ್ಳಿಕ್ಕೆ ನಾವು ಎಲ್ಲ ರೀತಿಯಲ್ಲೂ ಪ್ರಿಪೇರ್ಡ್ ಇದ್ದೀವಿ. ಅಂದರೆ ಪ್ರಾಥಮಿಕ ಮಾಹಿತಿ ಅಂದರೆ ಒಂದಂತೂ ನಾವು ಕೆಲವು CCTVs ಎಲ್ಲ ನೋಡಿದಾಗಿದೆ, ಒಂದು ಲೈಟ್ ಆಫ್ ಆಗಿದೆ ಆ ಟೈಮಲ್ಲಿ, ಅಷ್ಟು ಮಾತ್ರ ಇದೆ. ಕಲ್ಲು ಬಂದಿದೆ ಒಂದು ಕಡೆಯಿಂದ, ಕಲ್ಲು ಬಿದ್ದಿದೆ, ಅದರಲ್ಲಿ ಎರಡನೇ ಮಾತಿಲ್ಲ. ಯಾಕಂದರೆ ಕೆಲವು CCTVನಲ್ಲೂ ಕಾಣಿಸ್ತಾ ಇದೆ. ಬಟ್ ಅದರಲ್ಲಿ ಕಾನ್ಸ್ಪಿರೆಸಿ ಇದೆಯಾ, ಯಾವ ಥರ ಆಗಿರ್ಬೋದು, ರೂಟ್ ಕಾಸ್ ಏನಿರ್ಬೋದು ಅಂತ ಅದ್ರ ಬಗ್ಗೆ ತನಿಖೆ ಮಾಡ್ತಾ ಇದ್ದೀವಿ. ಆದಮೇಲೆ ತಮ್ಮ ಗಮನ ಅದು ಈ ಹಂತದಲ್ಲಿ